ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇಷ್ಟು ದಿನ ವೀಡಿಯೋ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಧ್ವನಿ ಹೋಗ್ಬಿಟ್ಟಿತ್ತು ನಂದು. ಹಬ್ಬದಲ್ಲಿ ತುಪ್ಪ ತಿಂದು ಧ್ವನಿ ಎಲ್ಲ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಇನ್ನೂ ಕೂಡ ಸರಿಯಾಗಿ ಧ್ವನಿಗೆ ಬರ್ತಾ ಇಲ್ಲ. ಆದ್ರೂ ತುಂಬ ದಿನ ಆಯ್ತಲ್ಲ ಅಂತ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ. ನಮ್ಮೂರಲ್ಲಿ ಕೊಟ್ಟೂರೇಶ್ವರನ ತೇರಾದಮೇಲೆ ನೆಕ್ಸ್ಟ್ ಬರೋ ಹಬ್ಬನೇ ಶಿವರಾತ್ರಿ ದಿನ ರಾತ್ರಿ ನಾವೆಲ್ಲ ನೂರಾಯಣ ಶಿವಲಿಂಗನ ದರ್ಶನ ಮಾಡಿಕೊಂಡು ಎಲ್ಲರನ್ನೂ ನೋಡಿಕೊಂಡು ತುಂಬ ರಶ್ ಇತ್ತು ದೇವಸ್ಥಾನ. ತುಂಬ ಪೂಜೆಗಳೆಲ್ಲ ಮಾಡ್ತಾಯಿದ್ರು ಅವತ್ತು ಅಲ್ಲಿ. ತಿರುಗಿ ದಿನ ನಮ್ಮ ತಂಗಿ ಫಂಕ್ಷನ್ ಇತ್ತು. ನಾವು ಅವತ್ತೆಲ್ಲ ನೈಟು ಹೋಗೋಕ್ಕಾಗಿಲ್ಲ ಅಂಥೇಳಿ ಅವರೇ ವಿಡಿಯೋ ಮಾಡಿ ಕಳಿಸಿದ್ರು ನೋಡಿ. ಎಲ್ಲರೂ ರಾತ್ರಿ ನಿದ್ದೆ ಕಟ್ಟು ಜಾಗರಣೆನೂ ಆಗಬೇಕು ಅಂಥೇಳಿ ನಮ್ಮ ತಂಗಿ ಫಂಕ್ಷನ್ಗೆ ಅಡುಗೆನೂ ಮಾಡ್ತಾಯಿದ್ರು ಎಲ್ಲರೂ ಸೇರಿಕೊಂಡು. ಎಲ್ಲ ನಮ್ಮ ರಿಲೇಟಿವ್ಸು, ಇವ್ರು ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ಆಂಟಿ, ನಮ್ಮ ಅಕ್ಕ, ನಮ್ಮ ಅಜ್ಜಿ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು. ಭಟ್ರೆ ಕರ್ಸೋದು ಕಮ್ಮಿ ನಮ್ಮನೆ ಫಂಕ್ಷನ್ಗೆ, ಯಾಕಂದರೆ ನಾವೇ ಭಟ್ರಾಗಿರ್ತೀವಿ ಸದ್ಯಕ್ಕೆ. ನಮಗೆ ಕರೆದಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಏಕೆಂದರೆ ನಾನೇ ಹೋಗಿರಲಿಲ್ಲ ಹೋಳಿಗೆ ಮಾಡೋಕ್ಕೆ. ಬಟ್ ಊಟ ಮಾಡೋಕ್ಕಾದ್ರೂ ಕರಿಬೇಕಿತ್ತು. ಆವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಕರೀತಿದ್ದೆ, ಸಾರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ನಾವು ಬೆಳಗ್ಗೆ ಹೋಗೋಷ್ಟರಲ್ಲಿ ಗಂಗಮ್ಮಗೆ ಹೋಗಿ ಬಂದಿದ್ರು ಆಲ್ರೆಡಿ. ಗಂಗಮ್ಮಗೆ ಹೋಗಿ ಬಂದಮೇಲೆ ನಾನು ಎಲ್ಲರದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅಕ್ಕ, ನಮ್ಮ ಆಂಟಿ, ನಮ್ಮ ಅಕ್ಕ, ಆಮೇಲೆ ನಮ್ಮ ಅಜ್ಜಿ, ನಮ್ಮ ಮಾಮ ಎಲ್ಲರೂ ಸೇರಿದ್ವಿ. ಈ ಆ ಥರ ಫಂಕ್ಷನಲ್ಲಿ ಎಲ್ಲರೂ ಎಲ್ಲೆಲ್ಲೋ ಇರ್ತೀವಿ, ಎಲ್ಲ ಒಂದೇ ಸರಿಗೆ ಬಂದಾಗ ಎಲ್ಲರೂ ಜೊತೆಗಿದ್ದಾಗ ಖುಷಿನೇ ಬೇರೆ. ಯಾರನ್ನೂ ಸರಿಯಾಗಿ ಮಾತಾಡ್ಸೋಕ್ಕಾಗಲ್ಲ ಅಷ್ಟೇ, ಬಟ್ ತುಂಬ ಚೆನ್ನಾಗಿರುತ್ತೆ. ಫುಲ್ ಎಂಜಾಯ್ ಮಾಡಿಬಿಟ್ವಿ ನಾವಂತ್ರೂ. ನಾನು ವೀಡಿಯೋ ಮಾಡ್ತಿದ್ರೆ ಎಲ್ಲರೂ ಅರ್ಜೆಂಟಲ್ಲೇ ಓಡಾಡ್ತಿದ್ರು ನೋಡಿ. ನಮ್ಮ ಮಾಮ ಆಯನ್ನು ಮಾಮ ಅಂದರೆ ಈರಮ್ಮ ಬಂದೆ ಅಂತಿತ್ತು. ಇವರೇ ನಮ್ಮ ಮನೆ ಹೆಡ್ ಕುಕ್ಕು. ಮುಖ ತೋರಿಸ್ರಿ ಅಂದರೆ ತೋರಿಸ್ತಿಲ್ಲ ನೋಡಿ. A few moments later. ಫಂಕ್ಷನಲ್ಲಿ ಸೀರೆ ಉಟ್ಕೊಂಡು ಓಡಾಡ್ತಿದ್ರೆ ನಮ್ಮ ಅಕ್ಕ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಲು. ಡ್ರೆಸ್ ಚೇಂಜ್ ಮಾಡಿಸಿ ಎಲ್ಲಿಗೆ ಹೋಗ್ತಿದ್ದಾಳೆ ಅಂದರೆ ಇತ್ಲಿ ಕರ್ಕೊಂಬಂದವಳೆ ಪಾತ್ರೆ ಉಜ್ಜೋಕ್ಕೆ. ನಾನು ಸೀರೆ ಉಟ್ಕೊಂಡು ಚೆಂದಾಗಿ ವೀಡಿಯೋ ಮಾಡ್ಕೊಂಡು ಓಡಾಡೋಣ ಅಂತಂದರೆ ಪಾತ್ರೆ ತೊಳೆಯೋಕ್ಕೆ ಯಾರೂ ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಬಂದ್ಬಿಟ್ಲು ನೋಡ್ರಿ ನಮ್ಮ ಅಕ್ಕ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ರೆಡಿ ಆಗಿಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಂಡ್ಬಿಟ್ವಿ ನೋಡಿ. ನಮ್ಮ ತಂಗಿ ಫೋಟೋ ಪೋಸ್ ಕೊಡು ಅಂದರೆ ನಮ್ಮ ಕ್ಯಾಮ್ರಾ ಪೋಸ್ ಕೊಡ್ತಾಳೆ. A few moments later. ನಾವು ಊಟ ಮುಗಿಸ್ಕೊಂಡ್ಬಂದು ಎಲ್ರದ್ದು ವಿಡಿಯೋ ತೆಗಿತಾ ಇದ್ದೆ ನೋಡಿ. ಎಷ್ಟು ಜನ ಬಂದಿದ್ರು ನಮ್ಮ ರಿಲೇಟಿವ್ಸು ಅಂತ. ಇಲ್ಲಿ ಬಂದಿರೋರೆಲ್ಲ ನಮ್ಮ ರಿಲೇಟಿವ್ಸೇ. ತೋರಿಸ್ಕೊಂಡ್ಬಿಡ್ತೀನಿ ಬರ್ರಿ ಒಂದ್ಸರಿ ಎಲ್ಲರನ್ನೂ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಸಂತೋಷ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಡ್ಯಾನ್ಸ್ ಇರ್ಬೇಕಲ್ವಾ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ನಮ್ಮ ಮನೆಯವ್ರು ಊರಿಗೆ ಹೋಗ್ತೀನಿ ಅಂದರು. ಅವರಿಗೆಲ್ಲ ಕಳಿಸ್ಬಿಟ್ವಿ. ಊರಿಗೆ ಕಳಿಸಿ ನಾವು ಅಲ್ಲೇ ಸ್ಟೇ ಆಗಿ ತಿರುಗಿ ದಿನಕ್ಕೆ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್.